ಸಿರಿ ಕನ್ನಡ ವಾಹಿನಿ ವತಿಯಿಂದ ಬೆಂಗಳೂರಿನ ಜಯನಗರದ ಶಾಲಿನಿ ಆಟದ ಮೈದಾನದಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಉತ್ಸವ ಆಯೋಜಿಸಲಾಗಿದೆ. ಮಂತ್ರಾಲಯ ಮಠದ ಪೀಠಾಧಿಪತಿ ಶ್ರೀ ಸುಬುಧೇಂದ್ರ ತೀರ್ಥರ ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮ ನಡೆಯಲಿದೆ. ರಾಯರ ದೇಗುಲ ಮತ್ತು ಬೃಂದಾವನವನ್ನ ಮರುಸೃಷ್ಟಿಸಲಾಗಿದ್ದು, ಶ್ರೀ ಸುಬುಧೇಂದ್ರ ತೀರ್ಥರಿಂದ ಬೃಂದಾವನಕ್ಕೆ ಪೂಜೆ ನೆರವೇರಲಿದೆ. ಬೆಳಗ್ಗೆ 9 ರಿಂದ ರಾತ್ರಿ 9 ಗಂಟೆವರೆಗೆ ನಿರಂತರವಾಗಿ ರಾಯರ ಭಜನೆ, ಪ್ರವಚನ, ಭಕ್ತಿಗೀತೆ ಹಾಗೂ ಹರಿಕತೆ ಏರ್ಪಡಿಸಲಾಗಿದೆ. ಜೊತೆಗೆ ಪ್ರಖ್ಯಾತ ಗಾಯಕರಾದ ರಾಜೇಶ್ ಕೃಷ್ಣನ್, ಮಂಜುಳಾ ಗುರುರಾಜ್, ಅರ್ಚನಾ ಉಡುಪರಿಂದ ಸಂಗೀತ ಕಾರ್ಯಕ್ರಮಗಳು ನಡೆಯಲಿದೆ. ವಿವಿಧ ಕ್ಷೇತ್ರಗಳ 25 ಸಾಧಕರಿಗೆ ಶ್ರೀ ಗುರು ರಾಘವೇಂದ್ರ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗುತ್ತೆ ಅಂತ ಆಯೋಜಕರು ತಿಳಿಸಿದ್ದಾರೆ. ಇನ್ನು ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ವಿವಿಧ ಕ್ಷೇತ್ರಗಳ ಗಣ್ಯರು ಭಾಗವಹಿಸಲಿದ್ದಾರೆ. ಉತ್ಸವದಲ್ಲಿ 30,000ಕ್ಕೂ ಹೆಚ್ಚಿನ ಭಕ್ತಾದಿಗಳು ಪಾಲ್ಗೊಳ್ಳೋ ನಿರೀಕ್ಷೆ ಇದ್ದು, ಭಕ್ತರಿಗೆ ಪರಿಮಳ ಪ್ರಸಾದ ಮತ್ತು ಮಂತ್ರಾಕ್ಷತೆ ವಿತರಿಸಲಾಗುತ್ತೆ. ಸಿರಿ ಕನ್ನಡ ವಾಹಿನಿ ಸಹಯೋಗದಲ್ಲಿ ಬೆಂಗಳೂರಿನ ಜಯನಗರದ ಶಾಲಿನಿ ಆಟದ ಮೈದಾನದಲ್ಲಿ ಶ್ರೀ ಗುರು ರಾಘವೇಂದ್ರ ಉತ್ಸವವನ್ನು ಇಲ್ಲಿ ನೆರವೇರಿಸ್ತಾ ಇದ್ದಾರೆ. ಸೊ ನೋಡ್ಬೋದು, ಸದ್ಯ ಯಾವ ರೀತಿಯಾದಂತಹ ಸಿದ್ಧತೆಗಳು ನಮಗೆ ಇಲ್ಲಿ ಕಂಡು ಬರ್ತಾ ಇದೆ. ಸೊ ಮಂತ್ರಾಲಯದಲ್ಲಿ ಇರ್ತಕ್ಕಂತಹ ಒಂದು ರಾಯರ ಮಠ ಏನಿದೆಯಲ್ಲ, ಅದೇ ರೀತಿಯಾದಂಥ ಕಂಪ್ಲೀಟ್ ಸೆಟಪ್ಪನ್ನು ಇಲ್ಲಿ ಬೆಂಗಳೂರಿನ ಶಾಲಿನಿ ಆಟದ ಮೈದಾನದಲ್ಲಿ ಇಲ್ಲಿ ನಿರ್ಮಾಣ ಮಾಡಲಾಗಿದೆ. ಇಲ್ಲಿ ನೋಡ್ಬೋದು, ಈ ಉತ್ಸವದಲ್ಲಿ ರಾಯರ ದೇಗುಲ ಮತ್ತು ಬೃಂದಾವನವನ್ನು ಮರುಸೃಷ್ಟಿ ಇಲ್ಲಿ ಮಾಡಲಾಗ್ತಾ ಇದೆ. ಸುಬುಧೇಂದ್ರ ತೀರ್ಥ ಸ್ವಾಮೀಜಿಗಳವರಿಂದ ಇಲ್ಲಿ ವಿಶೇಷವಾದಂತಹ ಪೂಜೆಗಳು ಕೂಡ ಇಲ್ಲಿ ನೆರವೇರಲಾಗುತ್ತೆ. ಬೆಳಗ್ಗೆ 9 ರಿಂದ ರಾತ್ರಿ 9ರವರೆಗೆ ನಿರಂತರವಾದ ಒಂದು ರಾಯರ ಭಜನೆ, ರಾಯರ ಬಗ್ಗೆ ಪ್ರವಚನ ಆಗಿರ್ಬೋದು, ರಾಯರ ಭಕ್ತಿಗೀತೆ, ಹರಿಕತೆ ಮತ್ತು ವಿಶೇಷವಾಗಿ ಇಲ್ಲಿ ವಿಶೇಷ ಗಾಯಕರಿಂದ ಇಲ್ಲಿ ರಾಜೇಶ್ ಕೃಷ್ಣನ್ ಆಗಿರ್ಬೋದು, ಮಂಜುಳಾ ಗುರುರಾಜ್ ಆಗಿರ್ಬೋದು, ಅರ್ಚನಾ ಉಡುಪ ಮತ್ತು ಮುಂತಾದ ತಂಡಗಳಿಂದ ಇಲ್ಲಿ ಒಂದು ವಿಶೇಷವಾದಂತಹ ಸಂಗೀತ ಕಾರ್ಯಕ್ರಮಗಳನ್ನು ಇಲ್ಲಿ ಆಯೋಜಿಸಲಾಗಿದೆ. ಇಲ್ಲಿ ನೋಡ್ಬೋದು ಯಾವ ರೀತಿಯಾದಂತಹ ಸೆಟಪ್ ಇಲ್ಲಿ ಮಂತ್ರಾಲಯದಲ್ಲಿ ಇರ್ತಕ್ಕಂತಹ ಬೃಂದಾವನವನ್ನು ಕೂಡ ಇಲ್ಲಿ ಸೆಟಪ್ಪನ್ನು ಇಲ್ಲಿ ಮಾಡಲಾಗ್ತಾ ಇದೆ. ಸೊ ಇಲ್ಲಿ ನಾಳೆ ನಡೀತಕ್ಕಂತಹ ಈ ಒಂದು ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇಲ್ಲಿ ಆಗಮಿಸ್ತಾ ಇದ್ದಾರೆ. ವಿಶೇಷವಾಗಿ ಎಲ್ಲ ಸೆಲೆಬ್ರಿಟಿಗಳು ಕೂಡ ಇಲ್ಲಿ ಬರ್ತಾರೆ. ಎಲ್ಲರೂ ಕೂಡ ಇಲ್ಲಿ ಬಂದು ಒಂದು ವಿಶೇಷವಾದಂತಹ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿ ಕೊಡ್ತಾ ಇದ್ದಾರೆ. ಆ ಕಡೆ ಒಂದು ಭಾಗದಲ್ಲಿ ನೋಡ್ಬೋದು ಯಾವ ರೀತಿಯಾದಂಥ ಒಂದು ಸ್ಟೇಜ್ನ ವ್ಯವಸ್ಥೆ ಕೂಡ ಇಲ್ಲಿ ಮಾಡಲಾಗಿದೆ. ಇಲ್ಲಾಂದರೆ 30,000ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಜನರು ಭಾಗಿಯಾಗ್ತಾರೆ ಅನ್ನೋದು ಕೂಡ ಇಲ್ಲಿ ನಮಗೆ ಕಂಡು ಬರ್ತಾ ಇದೆ. ಯಾಕಂದರೆ ನಾವು ಕಂಪ್ಲೀಟಾಗಿ ಇಲ್ಲಿ ಚೇರ್ಸ್ಗಳನ್ನು ಇಲ್ಲಿ ಕೂಡ ನೋಡ್ಬೋದು. ಮತ್ತು ವಿಶೇಷವಾಗಿ ರಾಯರ ಒಂದು 30x40 ಅಡಿಯ ಒಂದು ರಂಗೋಲಿಯನ್ನು ಕೂಡ ಇಲ್ಲಿ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ. ಸೊ ಸದ್ಯ ನನ್ನ ಜೊತೆಗೆ ಮಾತನಾಡೋದಕ್ಕೆ ಆರ್ಟ್ ಡೈರೆಕ್ಟರ್ ಇದ್ದಾರೆ. ಕಂಪ್ಲೀಟಾಗಿ ಏನೇನೆಲ್ಲ ನಡೆಯುತ್ತೆ ಅನ್ನೋದು ಅವ್ರ ಬಾಯಿಂದನೇ ಕೇಳೋಣ. ಸರ್, ಇವಾಗ ಕಂಪ್ಲೀಟ್ ಸೆಟಪ್ಪನ್ನು ರೆಡಿ ಮಾಡ್ತಾ ಇದ್ದೀರಿ. ಸೊ ಯಾವ ರೀತಿಯಾದಂಥ ಸೆಟಪ್ ಇಲ್ಲಿ ಬರುತ್ತೆ, ಜನರಿಗೆ ಯಾವ ರೀತಿಯಾದಂಥ ಒಂದು ಸೆಟಪ್ಪನ್ನು ನಿರ್ಮಾಣ ಮಾಡ್ತೀರಿ ಸರ್? ನಮ್ಮದು ನಮಸ್ತೆ. ಇಲ್ಲಿ ಮಂತ್ರಾಲಯದ ಒಂದು ಬೃಂದಾವನದ ರಿಪ್ಲಿಕಾ ಏನಿದೆ, ಅದೇ ಥರದ ಒಂದು ಪ್ಲೇಸ್ ಮಾಡಿ ಅದರ ಆಪೋಸಿಟ್ ಸೈಡಲ್ಲಿ ಏನು ಪ್ರಾಣದೇವರಿದೆ ಅದೇ ಥರ ಒಂದು ಪ್ರತಿಷ್ಠಾಪನೆ ಮಾಡಿ ಮಂಚಾಲಮ್ಮ ಇದು ಎಲ್ಲ ಎಲಿಮೆಂಟ್ಸೂ ಒಂದು ಕಾಂಪ್ಯಾಕ್ಟ್ ಬ್ಲಾಕಲ್ಲಿ ಕ್ರಿಯೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀವಿ. ಆ ಥರ ಒಂದು ಫೀಲಿಂಗ್ ಕ್ರಿಯೇಟ್ ಆಗುತ್ತೆ ಸರ್ ಇಲ್ಲಿ. ಸರ್ ಅದು 32ಕ್ಕೆ 24 ರಂಗೋಲಿ ಹಾಕ್ತಾ ಇರೋರು ದೊಡ್ಡ ಬೃಂದಾವನ. ಅದು ಸೆಟಪ್ ನಮಗೆ ಒಳಗಡೆ ಗ್ಯಾಲರಿ ಒಳಗಡೆ ಸುತ್ತಲೂ ರಾಯರ ಫೋಟೋಗಳು ಬರುತ್ತೆ, ಮಧ್ಯದಲ್ಲಿ ರಾಯರ ಪೇಂಟಿಂಗು, ಈ ಥರದಲ್ಲಿ ಕಂಪೋಸಿಷನ್ ಇರ್ತದೆ ಸರ್. ಇವಾಗ ಎಂಟ್ರಿಯಿಂದ ನೀವು ಎಂಟ್ರಿ ಹಿಡ್ಕೊಂಡು ಎಕ್ಸಿಟ್ ಆಗೋವರೆಗೂ ಕೂಡ ಒಂದು ಮಂತ್ರಾಲಯದ ಫೀಲ್ ಕೊಡೋ ರೀತಿಯಾದಂಥ ಒಂದು ಸೆಟಪ್ಪನ್ನು ಮಾಡ್ತಾಯಿದ್ರಿ. ಸೊ ಒಳಗಡೆ ಯಾವ ರೀತಿಯಾದಂಥ ಸೆಟಪ್ ಇರಲಿದೆ ಸರ್? ಸರಿ, ಒಳಗಡೆ ಪಕ್ಕ ಮಂತ್ರಾಲಯದ್ದು ಏನು ಒಂದು ಪ್ರದಕ್ಷಿಣೆ ಮಾಡೋದಕ್ಕೆ ಜಾಗಗಳು ಅದೆಲ್ಲ, ಆಮೇಲೆ ಪೂಜೆ ಮಾಡೋ ಒಂದು ಜಾಗ, ಈ ಥರದ್ದನ್ನೆಲ್ಲ ಪ್ಲೇಸ್ ಮಾಡಿಕೊಂಡು ಆ ಕಾಂಪೋಸಿಷನ್ ಕ್ರಿಯೇಟ್ ಆಗಿರೋದು. ಅದ್ರ ಮಧ್ಯೆ ಜನ ಏನು ಅವ್ರಿಗೆ ಒಳಗಡೆ ಬಂದ ತಕ್ಷಣ ಮಂತ್ರಾಲಯದ ಒಂದು ಭಾವ ಬರೋ ಥರ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ಅಂದರೆ ಇವತ್ತು ಹೊಸಮನಿ ಮೂರ್ತಿಯವರು ಆರ್ಟ್ ಡೈರೆಕ್ಟ್ರು ಅವರು ಎಲ್ಲ ಕಂಪ್ಲೀಟಾಗಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. 1008 ಶ್ರೀ ಸುಬುಧೇಂದ್ರ ತೀರ್ಥರ ಮಾರ್ಗದರ್ಶನದಲ್ಲಿ ಇದು ನಡೀತಾ ಇದೆ. ಇಲ್ಲಿ ಒಂದು ಆರ್ಟ್ ಗ್ಯಾಲರಿ ಇರುತ್ತೆ. ಅದರಲ್ಲಿ 1008 ಶ್ರೀ ಸುಬುಧೇಂದ್ರ ತೀರ್ಥರ ಒಂದು ಆತ್ಮಚರಿತ್ರೆ ಏನಿರುತ್ತೆ ಅದ್ರ ಬಗ್ಗೆ ಇರುತ್ತೆ. ಮತ್ತು ರಾಯರದ ಕಂಪ್ಲೀಟ್ ಪವಾಡಗಳು, ಮಹಿಮೆಗಳು, ಅವರ ಆತ್ಮಚರಿತ್ರೆಗೆ ಸಂಬಂಧಪಟ್ಟಾಗೆ ಒಂದು ಆರ್ಟ್ ಗ್ಯಾಲರಿ ಇರುತ್ತೆ. ಮತ್ತು 30x40 ಅಡಿಯ ಒಂದು ಬೃಹತ್ ರಂಗೋಲಿ, ಒಂದು ಅತ್ಯಾಕರ್ಷಕವಾದ ರಂಗೋಲಿ ಕೂಡ ಬಿಡಿಸ್ತಾರೆ. ಅದೊಂದು 24 ಗಂಟೆ ಟೈಮ್ ತೊಗೊಂಡು ಬಿಡಿಸುವಂಥ ಒಂದು ರಂಗೋಲಿ ಅದಿರುತ್ತೆ. ಮತ್ತು ಬಂದವ್ರಿಗೆಲ್ಲರಿಗೂ ಕೂಡ ಊಟದ ವ್ಯವಸ್ಥೆ ಇರುತ್ತೆ. ಮತ್ತು ಪರಿಮಳ ಪ್ರಸಾದ ಮತ್ತು ಮಂತ್ರಾಕ್ಷತೆಯನ್ನು ಮಂತ್ರಾಲಯದಿಂದ ತರಿಸಿ ಕೊಡ್ತಾ ಇದ್ದೀವಿ. ಅಂದರೆ ಇದು ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರು ಬರ್ತಾರೆ, ಮತ್ತು ಗೃಹ ಮಂತ್ರಿಗಳಾದ ಪರಮೇಶ್ವರ್ ಅವರು ಇರ್ತಾರೆ, ಮತ್ತು ದಿನೇಶ್ ಗುಂಡೂರಾವ್ ಅವರು ಇರ್ತಾರೆ. ಅವ್ರ ಜೊತೆಗೆ ಮಾನ್ಯ ಲೋಕಸಭಾ ಸದಸ್ಯರಾದ ಡಾಕ್ಟರ್ ಮಂಜುನಾಥ್ ಅವರು ಬರ್ತಾ ಇದ್ದಾರೆ. ಆಮೇಲೆ ಒಂದು ಅವಾರ್ಡ್ ಫಂಕ್ಷನ್ ಕೂಡ ಇರುತ್ತೆ. ಆ ಅವಾರ್ಡ್ ಫಂಕ್ಷನಲ್ಲಿ ಡಾಲಿ ಧನಂಜಯ ಅವರಿಗೆ ಮತ್ತು ಆಶಿಕಾ ರಂಗನಾಥ್, ದೊಡ್ಡಣ್ಣ ಅವರಿಗೆ, ಹಂಗೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿ. ಸಿದ್ದರಾಮಯ್ಯ ತವರು ಕ್ಷೇತ್ರದಲ್ಲಿ ಸಾಮಾಜಿಕ ಬಹಿಷ್ಕಾರದ ಕೇಸ್. ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿ ಬಳಿಕ ಎಚ್ಚೆತ್ತು ಗ್ರಾಮಕ್ಕೆ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ. ಸಿದ್ದರಾಮಯ್ಯನವರ ತವರು ಕ್ಷೇತ್ರದಲ್ಲೇ ನಡೆದಂತಹ ಘಟನೆಯಾಗಿತ್ತು ಇದು.
ಅಂದ್ರೆ ಇಡೀ ಕುಟುಂಬಕ್ಕೆ ಬಹಿಷ್ಕಾರವನ್ನ ಹಾಕಲಾಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಈ ಬಗ್ಗೆ ವಿಸ್ತೃತವಾದ ವರದಿ ಪ್ರಸಾರ ಮಾಡಿದ ನಂತರ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಗ್ರಾಮಕ್ಕೆ ಭೇಟಿ ನೀಡಿದ್ರು. ಕೊನೆಗೂ 4 ವರ್ಷದ ನಂತರ ಕುಟುಂಬಕ್ಕೆ ಬಹಿಷ್ಕಾರ ಮುಕ್ತ ಆಗಿದೆ. ಗ್ರಾಮಕ್ಕೆ ತಹಸೀಲ್ದಾರ್ ಮಕೇಶ್, ಡಿವೈಎಸ್ಪಿ ಕರೀಂ ರಾವತರ್, ಇನ್ಸ್ಪೆಕ್ಟರ್ ಚೇತನ್ ಸೇರಿ ಹಲವು ಅಧಿಕಾರಿಗಳು ಭೇಟಿ ನೀಡಿದರು. ಗ್ರಾಮದ ಮುಖಂಡರು ಮತ್ತು ಸುರೇಶ್ ಕುಟುಂಬದ ಜೊತೆ ಅಧಿಕಾರಿಗಳು ಸಭೆ ನಡೆಸಿದರು. ಸುರೇಶ್ ಕುಟುಂಬಕ್ಕೆ 4 ವರ್ಷಗಳಿಂದ ಗ್ರಾಮ ಬಹಿಷ್ಕಾರ ಹಾಕಿತ್ತು. ಸುರೇಶ್ ಕುಟುಂಬಕ್ಕೆ ಹಾಕಿದ್ದ ಬಹಿಷ್ಕಾರವನ್ನ ಹಿಂಪಡಿಲಾಗಿದೆ. ಸುರೇಶ್ ಕುಟುಂಬ ಸಹಮತ ಮೂಡಿಸುವಲ್ಲಿ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ. ಗ್ರಾಮಕ್ಕೆ ಭೇಟಿ ಕೊಟ್ಟಂತಹ ಅಧಿಕಾರಿಗಳು ಸಾಕಷ್ಟು ಮನವರಿಕೆ ಮಾಡಿಸಿ ಈಗ ಈ ಪ್ರಕರಣ ಸುಖಾಂತ್ಯ ಕಂಡಿದೆ. ಸಿದ್ದರಾಮಯ್ಯ ಹುಟ್ಟೂರಿನ ಪಕ್ಕದ ಶ್ರೀನಿವಾಸಪುರದಲ್ಲಿ ನಡೆದಿದ್ದ ಘಟನೆಯಾಗಿತ್ತು. ಎಲ್ಲ ಒಪ್ಕೊಂಡಿದ್ದಾರೆ ಸರ್. ಊರು ಮುಖಂಡರು, ಗ್ರಾಮಸ್ಥರು, ಯಜಮಾನರುಗಳು, ಬಂಧುಗಳೆಲ್ಲ ಅಣ್ಣ ತಮ್ಮದೆಲ್ಲ ಒಪ್ಕೊಂಡು ನನ್ನ ಗ್ರಾಮಕ್ಕೆ ಸೇರಿಸ್ಕೊಂಡು ನಾವು ಅಣ್ಣ ತಮ್ಮನಾಗ ನೋಡ್ತೀವಿ, ಎಲ್ಲ ಹೊಂದಾಣಿಕೆಯಾಗಿ ಹಬ್ಬ ಮಾಡ್ತೀವಿ ಅಂತೇಳಿ ನಮ್ಮನ್ನು ಎಲ್ಲ ಪ್ರತಿಯೊಂದು ಕಾರ್ಯಕರ್ತಗಳೆಲ್ಲ ಕರಿತೀವಿ ಅಂತ ಒಪ್ಕೊಂಡು ಎಲ್ಲ ನಮ್ಗೆ ಸಾಥ್ ಕೊಟ್ಕೊಂಡು ಎಲ್ಲ ಒಳ್ಳೇದಾಗಿದೆ ಸರ್. ನಮ್ಗೆ ಅಲ್ರಿ ನೀವೇ ತಪ್ಪು ಮಾಡಿದ್ರಿ ಅಂತಲ್ಲ, ನೀವೇ ಸೇರ್ಕತ್ತಿಲ್ಲ ಅಂತ ಊರ ಜೊತೆಗೆ ತಪ್ಪೆಲ್ಲ ಮಾಡಿ ನಾವು ಅವರು ಮಾಡಿದ್ವಿ ಸರ್. ನಮ್ಮಿಂದು ಆಗಿರ್ಬೋದು. ಈಗೆಲ್ಲ ಒಂದುಗೂಡಿ ನಾವು ಎಲ್ಲ ಅಧಿಕಾರಿಗಳೆಲ್ಲ ಬಂದು ನಮ್ಮ ಸಾಹೇಬರೆಲ್ಲ ಬಂದು ಎಲ್ಲ ಒಂದುಗೂಡಿಸಿ ನಮ್ಮನ್ನು ಅಣ್ಣ ತಮ್ಮದಿರಂಗೆ ಒಂದು ಮಾಡಿದ್ದಾರೆ ಸರ್. ನಮ್ಗೆ ನಿಮ್ಮ ಕಷ್ಟ ಪರಿಹಾರ ಆಯ್ತಾ? ಪರಿಹಾರ ಆಯಿತು ಸರ್. ನಮ್ಗೆ ಸರ್ ನಮ್ಗೆ ಬಹಿಷ್ಕಾರ ಹಾಕಿದ್ದಾರೆ ಅಂತ ಏನು ದೂರು ಕೊಟ್ಟಿದ್ರು. ಆ ದೂರಿನ ಹಿನ್ನೆಲೆ ಇವತ್ತು ನಾನು ನಮ್ಮ ಆರಕ್ಷಕ ಉಪಾಧೀಕ್ಷಕರು, ನಮ್ಮ PSI ಚೇತನ್ರವರು, ನಮ್ಮ ಗ್ರಾಮದ ಮುಖಂಡರು, ನಮ್ಮ ಎಲ್ಲ ಸಿಬ್ಬಂದಿಯವರು, ಇವತ್ತು ಪಂಚಾಯಿತಿಯ PDO ಅವರು ಎಲ್ಲರೂ ಕೂಡ ಇವತ್ತು ಗ್ರಾಮಕ್ಕೆ ಭೇಟಿ ನೀಡಿ ಏನು ವಿಚಾರ ಅಂತ ನಿನ್ನೆ ನಮ್ಮ ಸಿಬ್ಬಂದಿ ಬಂದು ಡೀಟೇಲಾಗಿ ಬಂದಿದ್ದರು. ಬಟ್ ಇವತ್ತು ಮತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.